ನೋಡಿದ್ಯಾ ನೋವಲ್ಲಿ ಎಷ್ಟು ನರಳ್ತಾ ಇದಾರೆ ನೋಡಿದ್ಯಾ? ಆ ತರ ಹೊಡೆದಾಕ್ಬಿಟ್ಟ ಅವನು. ಏನೋ ಒಂದೇ ಒಂದ್ ಬಿದ್ದೈತೆ. ಏನ್ ಹೇಳ್ದೆ? ಇಲ್ಲ, ಅವನು ಹೊಡೆದಿದ್ ನೋಡಿದ್ರೆ ಒಂದ್ 5-6 ಬರೇನಾದ್ರೂ ಇರ್ತದೆ ಅನ್ಕೊಂಡಿದ್ದೆ. ಹಂಗ ನನ್ಗೆ ಜಾಸ್ತಿ ಏಟ್ ಬೀಳಿಲ್ಲ ಅಂತ ನಿಂಗೆ ಹೊಟ್ಟೆ ಕಿಚ್ಚಲ್ವಾ? ಹಂಗೆಲ್ಲ ಏನಿಲ್ಲ ಸರ್, 1-2 ಇದ್ರೆ ನೋಡಕ್ ಖುಷಿ ಆಗುತ್ತೆ ನೋಡಿ. ಇಲ್ಲ, ನನ್ನ ಉದ್ದೇಶ 1-2 ಇದ್ರೆ ನೋವು ಕಮ್ಮಿ ಅಲ್ವಾ ಅಂತ. ಹಂಗ ನಾನ್ ಜಾಸ್ತಿ ಮಾತಾಡಲ್ಲ. ನಾನು ಹೋಗಕ್ ಮುಂಚೆ ನೀನ್ ಹೊಟ್ಟೋಗು. ಒತ್ತೆ ತಿಂದಿದಾರಲ್ವಾ ಮಿನಿಸ್ಟರ್, ಸ್ವಲ್ಪ ರಿಸ್ಕ್ ಎತ್ಕೋಬೇಕು. ರಿಸ್ಕು ತಪ್ಪಾಗಿ ಹೇಳ್ತಿದಾನಲ್ಲ. ಅದು ನಿಮ್ಮನ್ನ ನೋಡೋದಕ್ಕೆ ಆ ಯೂತ್ ವಿಂಗ್ ಲೀಡರ್ ವಿಜಯ್ ಅವ್ರು ಬಂದಿದ್ದಾರೆ. ಯಾಕೆ ನನ್ ಡ್ಯಾನ್ಸ್ ಆಡೋದನ್ನ ನೋಡೋದಕ್ಕ? ಅಲ್ಲ ಸಾರ್ನ ಅದೆಲ್ಲ ಇರ್ಲಿ ಬಿಟ್ಟಾಕೋ. ಐಜಿಎಲ್ ಹೋದ್ರ ನೋಡೋಕೆ? ಇಲ್ಲ, ಟಿವಿಲಿ ನ್ಯೂಸ್ ನೋಡ್ತಿದ್ದಾರೆ. ಈಗ ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ತೋರಿಸ್ತಾ ಇದಾರಂತೆ. ಹೊಡಿಸ್ಕೊಂಡು ಹಾಗೆ ನೀವು ಸ್ಲೋ ಮೋಷನ್ ಅಲ್ಲಿ ಬೀಳ್ತಾ ಹುಚ್ಚನ ಈ ರೂಮಿಂದ ಆಚೆ ಕಳ್ಸೋ. 24 ಗಂಟೆ ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ನನ್ ಜೊತೆನೆ ಸುತ್ತಾನೆ ಇರ್ತಾನೆ. ಪರದೇಸಿ, ಸುಮ್ನೆ ನಿಂತ್ಕೋಬೇಡ, ಟಿವಿ ಆಫ್ ಮಾಡು. ಇವ್ರುಗಳಿಗೆಲ್ಲ ಒಂದ್ ನ್ಯೂಸ್ ಸಿಕ್ಕಿದ್ರೆ ಸಾಕು, ಅಷ್ಟೇನೆ. ಅದ್ಯಾರು? ಹಲೋ, ಹೌದು, ನಾನೇ ಮಾತಾಡ್ತಾ ಇರೋದು. ನೀನೇನು ಹೇಳ್ತಾ ಇದ್ಯಾ? ಮಂತ್ರಿ ಆಗಿದ್ದಿದ್ರೆ ಈ ತರ ತಪ್ಪು ನ್ಯೂಸ್ಗಳೆಲ್ಲ ಬರ್ತಾ ಇರ್ಲಿಲ್ಲ. ಅಸೂಯೆ, ಹೌದು ತಾನೆ? ನಿನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ವೇನೋ? ಗಾಂಧಿ ಅವ್ರ ಮೊಮ್ಮಗ ಆದ ನಟೇಶನ್ ಆತರ ಮಾಡ್ತಾನೆ ಅಂದ್ರೆ ನಂಬ್ತೀಯಾ? ಏನಿಲ್ಲ, ಮಾತಾಡಿ. ಟಿವಿ ನೋಡ್ಬೇಕಾ? ಸುಮ್ನೆ ಕ್ಯಾಮ್ರಾ ಟ್ರಿಕ್ಕು. ಸರಿ. ಅಯ್ಯೋ, ಈ ಟಿವಿದವ್ರು ಸುಮ್ನೆ ಇರೋದಿಲ್ವಲ್ಲೋ? ಲಂಡನ್ ಇಂದ ದಿನೇಶ್ ಫೋನ್ ಮಾಡಿದ. ಗೊತ್ತು, ಲಂಡನ್ ನಲ್ಲಿರೋ ಡೂಪ್ಲಿಕೇಟ್ ದಿನೇಶ್ ತಾನೆ. ತಪ್ಪಾಯ್ತಾ? ತಪ್ಪು. ಒಂದು ದಿನ ಏನಾದ್ರೂ ಸುಳ್ಳು ಹೇಳ್ಬೇಕಲ್ವೇನೋ? ಇಲ್ಲಾಂದ್ರೆ MLA ಆಗಿ ವೇಸ್ಟ್. ಡ್ಯೂಪ್ಲಿಕೇಶನ್ ಅಲ್ಲ ಕಣೋ, ರೆಪ್ಯುಟೇಷನ್. ನಾನು ಹೇಳ್ಬೇಕಾಗಿದ್ದೆ ಅದೇನೆ, ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಏನಾಯ್ತು? ಕಾಲೇಜು ಹಾಸ್ಟೆಲ್ ಎಲ್ಲ ಹುಡುಕಿದ್ವಿ ಸರ್, ಎಲ್ಲಿ ಸಿಗ್ಲಿಲ್ಲ ಅವನು. ಸಿಟಿಲಿ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಊರಲ್ಲಿ ಮಿನಿಸ್ಟರ್ ಕಡೆ ಹುಡುಗರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ 3 ಬಸ್ಗೆ ಕಲ್ಲು ಹೊಡೆದಿದ್ದಾರೆ, ಮತ್ತೆ ಪೊಲೀಸ್ ಜೀಪ್ನು ಸುಟ್ಟಾಕಿದ್ದಾರೆ. ಮತ್ತೆ ಈ ಟಿವಿ ನ್ಯೂಸ್ ಚಾನೆಲ್ ನಲ್ಲಿ ಅವ್ರಿಗೆ ಹೊಡೆದಿದ್ದನ್ನೇ ಹಾಕಿ ತೋರಿಸ್ತಾನೆ ಇದ್ದಾರೆ. ಕರಾಟೆ ಗೊತ್ತಿರೋದ್ರಿಂದ ಅವನು ಎಗ್ರಿ ಹೊಡೆದಿದ್ದಾನೆ. ನಮ್ ಮಿನಿಸ್ಟರ್ ಕರಾಟೆ ಕಲ್ತಿದ್ರೆ ಸ್ವಲ್ಪ ಆದ್ರೂ ಒದೆ ಕಮ್ಮಿ ಬಿದ್ದಿರೋದು. ಶಟ್ ಅಪ್. ಈಗ ಮಿನಿಸ್ಟರ್ ಹೇಗಿದ್ದಾರೆ ಸರ್? ಏನು ಸಮಸ್ಯೆ ಇಲ್ಲ, ಆದ್ರೆ ಯಾರನ್ನೂ ಅವರು ಅಲೋ ಮಾಡ್ತಾ ಇಲ್ಲ. ಡಾಕ್ಟರ್ಸ್ನೂ ಕೂಡ ಅಲೋ ಮಾಡ್ತಾ ಇಲ್ಲ. ಯಾರೇ ಆದ್ರೂ ಅದನ್ನೇ ಮಾಡ್ತಾರಲ್ವಾ? ಯಾಕೆಂದ್ರೆ ಮರ್ಯಾದೆ ಹೋಗಿದೆಯಲ್ಲ. ಆ MLA ತಮ್ಮಣ್ಣಿಗೆ ಅವ್ರ PAಗಳು ಬಿಸಿ ಶಾಖ ಕೊಡ್ತಾ ಇದ್ದಾರೆ. ನಿನ್ನ ನೋಡ್ಬೇಕು ಅಂತ ಹೇಳಿದ್ರು. ಹೋಗಿ ಏನಾದ್ರೂ ಸಮಾಧಾನ ಮಾಡಪ್ಪ ಸರ್. ಕಮಿಷನರ್ ಸಾಹೇಬ್ರೆ, ನಮ್ಮ ಮಿನಿಸ್ಟರ್ನ ಓಡ್ದವ್ನ ನೀವ್ ಹಿಡ್ದಿಲ್ಲ ಅಂದ್ರೆ ನಾವ್ ಹಿಡಿತೀವಿ. ಅಮ್ಮ ಮಗ ಇಬ್ರು ಮರ್ಯಾದೆ ತೆಗ್ದಿದ್ದಾರೆ ಮಿನಿಸ್ಟರ್ದು. ಅಮ್ಮ ಮಗ ಇಬ್ರನ್ನು ಸಾಯಿಸ್ತೀವಿ. ಏನಕ್ಕೆ ಸರ್ ಈ ಟೋಪಿ ಹಾಕೊಂಡು ಓಡಾಡ್ತಾ ಇದ್ದೀರಾ? ಈ ಟೋಪಿ ಹಾಕೊಂಡು ಓಡಾಡ್ತಿರೋದು ರಾಜಕಾರಣಿಗಳಿಗೆ ಎಸ್ಕಾರ್ಟ್ ಕೊಡೋದಿಕ್ಕೆ ಮತ್ತೆ ಬಡವರಿಗೆ ಪ್ರೊಟೆಕ್ಷನ್ ಕೊಡೋದಿಕ್ಕೆ. ಹೋಗಲೇ, ಎಲ್ಲೋ ಇದ್ದವನ್ನ ಇಲ್ಲಿ ಕರೆಸ್ಕೊಂಡು MLA ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಎಷ್ಟೊಂದು ವರ್ಷ ಆಯ್ತು. ಏನ್ ಮೇಕಿರೋದು ಇದೊಂದು ಲಾಟ್ರಿ ಅಷ್ಟೇ. ಹಂಗೋ ಹಿಂಗೋ ಮಾಡಿ 2 ನಂಬರ್ ಬಂದ್ಬಿಟ್ರೆ. ದಾಸ್ ತುಂಬಾನೇ ಬಿಸಿ ಇದ್ದೀರಾ ಅನಿಸ್ತಾ ಇದೆ. ನಾನು ಈ ಲಾಟ್ರಿ ಉಚ್ತಾ ಇದೆ ಕಣ. ಹೇಳಿ, ಈಗಾಗ್ಲೇ ತುಂಬಾ ಕೆರೆದ್ ಬಿಟ್ಟಿದ್ದೀರಾ, ಅದ್ ಸಾಲೋದಿಲ್ವಾ? ಅಂದ್ರೆ ಇಲ್ಲ, ಲಾಟ್ರಿ ಚೀಟಿ ನೋಡ್ತಾ ಕೂತಿದ್ದೀರಾ ಅಂತ ಕೇಳ್ತಿದ್ದಾರೆ ಸಾಹೇಬ್ರು. 2 ನಂಬರ್ ಬಂದ್ರೆ ಚಿನ್ನ ಗೆಲ್ಲೋದೆ. ಮಿನಿಸ್ಟರ್ ಒದೆ ತಿನ್ ಮಲ್ಕೊಂಡಿದ್ದಾರೆ, ನಿನಗೆ ಚಿನ್ನ ಬೇಕಾ? ಮಿನಿಸ್ಟರ್ಗೆ 2 ಅಲ್ಲುದ್ರೋಗಿದೆ ಅಂತ ಕೇಳಿದೆ, ನಿಜಾನಾ? ಅದಕ್ಕಿಂತ ತುಂಬಾ ಟೈಮ್ ಇದೆ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಮಿನಿಸ್ಟರ್ ಹೊಡಿರಿ, ಚೆನ್ನಾಗಿ ಸಲ್ಯೂಟ್ ಹೊಡಿರಿ. ಇದಕ್ಕೆಲ್ಲ ನೀವೇನು ಕಮ್ಮಿ ಇಲ್ಲ. ನನ್ಗೆ ನಿಮ್ ಸಲ್ಯೂಟು ಮಣ್ಣಂಗಟ್ಟಿ ಏನು ಬೇಕಾಗಿಲ್ಲ. ಆ ರಾಸ್ಕಲ್ನ ಹಿಡಿದ್ರೆ ಅವ್ನು ಹಿಡಿಯೋದಕ್ಕೆ ಒಂದೊಳ್ಳೆ ಬಲೆ ಬೀಸಿದಿ ಸರ್. ಬಲೆ ಬಿಸಿ ಕಾಯ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಅವಯ್ ಇಲ್ಲಿ ನೋಡಯ್ಯ, ಬಲೆನ್ ಸರಿಯಾಗಿ ಬಿಡಿಸಿ ಹಿಂಗ್ ಜೋರಾಗಿ ತೆಗೆದು ಹಿಂಗ್ ಬೀಸ್ಬೇಕು. ಬೀಸಿದೀವಿ. ಚೆನ್ನಾಗಿ ಅರ್ಥ ಆಯ್ತಾ? ನಿನ್ನೆ ಕಣೋ ಕಿಂಡಲ್ ಮಾಡ್ತಾ ಇರೋದು. ನಾನ್ ಮಾತಾಡ್ತಿರೋದು ಕಮಿಷನರ್ ಹತ್ರ, ನಿನ್ನ ಹತ್ರ ಅಲ್ಲ. ಮಿನಿಸ್ಟರ್ ತುಂಬಾ ತಮಾಷೆ ಮಾಡ್ತಾರೆ. ಇಷ್ಟು ದೊಡ್ಡ ಪದವಿಲಿದ್ದೀನಿ ನಾನು. ಇಷ್ಟೇಷ್ಟು ಮರ್ಯಾದೆ ಕೊಡ್ಬೇಕನ್ನೋ ಬೆಲೆ ಗೊತ್ತಿಲ್ವಾ ನಿಮ್ಗೆ? ಅದು ಇವ್ರ ಹತ್ರ ಹೇಳಿ ಏನ್ ಪ್ರಯೋಜನ? ಬಲೆ ಬೀಸಿ ಹಿಡಿಬೇಕಾದ್ರೆ ಚಿಕ್ಕ ಪುಟ್ಟ ಮೀನು ಸಿಗಲ್ಲ, ಬಿಡಿಸ್ಕೊಂಡು ಹೊಟ್ಟೋಗತ್ತೆ. ಏನಂತೀರಾ? ಅನುಭವಶಾಲಿ ನೀವ್ ಹೇಳ್ಬೇಕಾದ್ರೆ ಇಲ್ಲ ಅಂತ ನಾನು ಹೇಗೆ ಹೇಳಿ? ಏನಂದೆ ಸಾರ್? ಅದು ಜನರಲ್ ಆಗಿ ಮೀನ್ ಬಗ್ಗೆ ಮಾತಾಡ್ತಾ ಇದಾರೆ ಸರ್. ಇದು ಕಿಂಡಲ್ಲ. ಮತ್ತಿನ್ನೇನೋ? ಸರಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ನ 24 ಗಂಟೆಯಲ್ಲಿ ಅವನನ್ನ ಹಿಡಿಲಿಲ್ಲ ಅಂತಂದ್ರೆ ನಿಮ್ ಕೆಲ್ಸ ಹೋಯ್ತು ಅಂತಾನೆ ಅರ್ಥ. ಈ ತರ ಟೈಮ್ ಕೊಟ್ಟು ಹೆದರ್ಸೋದೆಲ್ಲ ತುಂಬಾ ಹಳೆ ಸ್ಟೈಲು ಸರ್. ಪೊಲೀಸ್ನವರು ಅವ್ರ ಕೆಲಸ ಮಾಡ್ತಾರೆ. ಹೀಗೆ ವೇಸ್ಟ್ ಆಗಿ ಮಾತಾಡೋದ್ರ ಬದಲು ಕೇಸ್ ಬಗ್ಗೆ ನಾವು ಗಮನ ಹರಿಸಬಹುದು. ವಿತ್ ಯುವರ್ ಪರ್ಮಿಷನ್ ಸರ್. ವಿಘ್ನೇಶ್ವರ್, ಕಮ್ ಆನ್.
ದೊಡ್ಡ ಬೇಟೆಗಾರ ಇವ. ಏನ್ ಬೇಟೆಗಾರ ಅಂತ ಹೆಸರಿಟ್ಕೊಂಡು ಏನು ಕೂಡ ಹಿಡ್ದಿಲ್ಲ. ಮತ್ಯಾರು ಅವನ್ಗ ಅದು ಹೆಸರಿಟ್ಟಿದ್ದು ಗೊತ್ತಿಲ್ವಾ? ಇವ್ರ ಅಪ್ಪ ಹೆಸರು ಬೇಟೆಗಾರ ಭಾಸ್ಕರ, ಇವ್ರ ತಾತ ಹೆಸರು ಬೇಟೆಗಾರ ಚಂದಿರ. ಅಂದ್ರೆ ಕುಟುಂಬದವ್ರೆಲ್ಲ ಪೊಲೀಸಾ? ಏನ್ ಪೊಲೀಸು? ಮಜ್ಗೆ ಕಡಿಯೋದಲ್ವಾ ಇವ್ರ ಕುಲ ಕಸ್ಬು. ಅದಕ್ಕೆ ಇವನ ಹೆಸರು ಬೇಟೆಗಾರ ಅಂತ. ಅಹಂಕಾರಕ್ಕೇನು ಕಡಿಮೆ ಇಲ್ಲ ನೋಡು. ಇವನ್ನೆಲ್ಲ ಸರ್ವಿಸ್ ನಿಂದ ಟರ್ಮಿನೇಟ್ ಮಾಡ್ಬೇಕು. ತಪ್ಪಾಯ್ತಾ? ಕರೆಕ್ಟ್ ಆಗಿ ಹೇಳ್ಬಿಟ್ಟಿಲ್ಲ. ಹೌದಾ? ದೇವ್ರೆ, ಇವತ್ತು ಇಡೀ ದಿನ ಭಯಂಕರವಾಗಿರುತ್ತೆ. ಹಂಗಿದ್ರೆ ಅವಮಾನ ಸರಿ ಇಲ್ಲ ಅಂತ ಬೇಟೆಗಾರರಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಅಯ್ಯೋ ನಿನ್ನ. ರಮೇಶ್ ನಮ್ ಕಾಲೇಜಲ್ಲಿ ಬೆಸ್ಟ್ ಸ್ಟೂಡೆಂಟ್. ಅಷ್ಟು ಅಲ್ಲದೆ ನಮ್ಗೆಲ್ಲ ಬೆಸ್ಟ್ ಫ್ರೆಂಡ್ ಕೂಡ. ಈಸ್ ನಾಟ್ ಅ ಕ್ರಿಮಿನಲ್. ಹೇಳು ಹೇಳು. ಅಯ್ಯೋ, ಎಂತದ ಹಿಂಗ್ ಹೇಳ್ತಿದ್ದೀರಾ? ರಮೇಶ್ ಎಲ್ಲ ಅಂತ ನಮಗ್ ಗೊತ್ತಿಲ್ಲ. ಪೊಲೀಸ್ ಬಂದಾಗ ಕಾಲೇಜಿಂದ ಮಿಸ್ಸಿಂಗ್ ಆದ. ಇವಾಗ ಎಲ್ಲಿ ಬಚ್ಕೊಂಡಿದ್ದಾನಂತ ಗೊತ್ತಿಲ್ಲ. ಇದಕ್ಕೆ ನಾನೇನ್ ಮಾಡ್ಲಮ್ಮ? ಸಮಸ್ಯೆ ಏನಾದ್ರೂ ಕಾಂಪ್ರಮೈಸ್ ಆದ್ರೆ ಅವ್ನ್ ವಾಪಸ್ ಬರ್ತಾನೆ ಅಂತ ನಂಗೆ ಖಂಡಿತ ಗೊತ್ತು. ಅಷ್ಟೇ ಅಲ್ದೆ ಪೊಲೀಸ್ ಅವ್ರ ಕೈಗೆ ಏನಾದ್ರೂ ಸಿಕ್ಕಾಕೊಂಡ್ರೆ ಅವನ್ನ ಸಾಯಿಸೇ ಬಿಡ್ತಾರೆ ತಾತ. ಇಷ್ಟೊಂದು ಹೇಳ್ತಿದ್ಯಾ? ಮಾತಾಡ್ ನೋಡ್ತೀನಿ. ಸರಿ ಸರಿ, ಥ್ಯಾಂಕ್ ಯು ಸೊ ಮಚ್ ತಾತ. ಏನಾಯ್ತು? MLA ಹತ್ರ ಮಾತಾಡಿ ಮತ್ತೆ ವಾಪಸ್ ಕಾಲ್ ಮಾಡ್ತಾರಂತ ತಾತ ಹೇಳಿದ್ರು. ಆ ವಿಷಯ ಯಾಕೆ ಬಿಚ್ಚಿದೆ? ವಿಗ್ ಹಾಕೊಂಡು ವೇಷ ಹಾಕೊಂಡು ಎಷ್ಟೊತ್ತಂತಿರೋದು? ಮೈಕೆ ಎಲ್ಲ ಕಡಿತಾ ಇದೆ. ಹುಡುಗಿ ವೇಷದಲ್ಲಿದ್ದಾಗ ರೂಮಿಗೆ ಯಾರಾದ್ರೂ ಬಂದ್ರೆ ಏನಾದ್ರೂ ಹೇಳ್ಬೋದು. ಹೇ, ಡೋರ್ ಲಾಕ್ ಮಾಡಿಲ್ಲ, ಬೇಗ ಹೋಗಿ ಲಾಕ್ ಮಾಡು. ಲೇಖಾ. ಅಯ್ಯೋ ವಾರ್ಡನ್ ಮ್ಯಾಮ್, ಬೇಗ ಹೋಗು. ಏನು ಇಬ್ರು ಮುಖ ಒಂಥರ ಇದೆ? ಹಾಗೆಲ್ಲ ಏನಿಲ್ಲ ಮೇಡಮ್, ನಾವಿಬ್ರು ಒಂದೇ ಟಾಪಿಕ್ ಮೇಲೆ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲ, ಆ ಪೊಲೀಸ್ನವ್ರು ಹೇಳ್ದಾಗೆ ಆ ಹುಡುಗನ್ನ ಇಲ್ಲೆಲ್ಲಾದ್ರೂ ಬಚ್ಚಿಟ್ಟಿದಿರೋ ಹೇಗೆ? ನಾವಾ? ಮೇಡಮ್ಗೆ ನಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತಲ್ಲ, ಈಗಿನ ಹುಡುಗಿನ ನಂಬೋ ಹಾಗಿಲ್ವಲ್ಲ. ಅಂದ್ರೆ ಮೇಡಮ್ಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಅಂದ್ರೆ ರೂಮ್ ಎಲ್ಲ ಚೆಕ್ ಮಾಡ್ಬಿಡಿ ಮೇಡಮ್. ಚೆಕ್ ಮಾಡಿ ಮೇಡಮ್, ಪರವಾಗಿಲ್ಲ. ಬೇಡ ಬೇಡ, ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಮೇರಿ ಕಣ್ ತಪ್ಸಿ ಒಂದ್ ಸೂಜಿ ಕೂಡ ಈ ಹಾಸ್ಟೆಲ್ ಅಲ್ಲಿ ಬಚ್ಚಿಡೋಂತ ಹುಡುಗಿರು ಇದುವರೆಗೂ ಯಾರು ಹುಟ್ಟಿಲ್ಲ. ಐ ಆಮ್ ಪ್ರೌಡ್ ಆಫ್ ಇಟ್. ಅದು ಸರಿ ಮೇಡಮ್. ನಿಮ್ಗೆ ಹೇಳ್ಬೇಕಾಗಿರೋ ವಿಷಯ ಹೇಳಲೇ ಇಲ್ವಲ್ಲ? ಏನ್ ಮೇಡಮ್? ಆ ರಮೇಶನ್ ಮನೆಗ್ ಹೋಗಿ ಮಿನಿಸ್ಟರ್ ಕಡೆಯವರು ಮನೆಗೆ ಕಲ್ಲು ಹೊಡೆದು ಅವ್ರ ತಾಯಿಗೆ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಅವ್ರಿಗೆ BP ಜಾಸ್ತಿ ಆಗಿ ಸಿಟಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನಿಮ್ಗೆ ಯಾರು ಹೇಳಿದ್ದು? ಟಿವಿ ನ್ಯೂಸ್ ಅಲ್ಲಿ ಬರ್ತಿತ್ತು. ಅವ್ರನ್ನ ನೆನ್ಸ್ಕೊಂಡ್ರೇನೆ ಬೇಜಾರಾಗುತ್ತೆ. ಪ್ರಸಾದ್ ಕನ್ಸ್ಟ್ರಕ್ಷನ್ ಅಂದ್ರೆ ಎಷ್ಟು ದೊಡ್ಡ ಕಂಪ್ನಿ ಆಗಿತ್ತು. ಬೆನ್ಸ್ ಕಾರು, ಎಷ್ಟು ದೊಡ್ಡ ಬಂಗ್ಲೆ ಎಲ್ಲ ಅವ್ರ ಹತ್ರ ಇತ್ತು. ಯಾರೋ ಅವ್ರ ಬಿಸ್ನೆಸ್ ಎಲ್ಲ ಹಾಳ್ ಮಾಡ್ಬಿಟ್ರು. ಕೊನೆಗೆ ಸಾಲ ಜಾಸ್ತಿಯಾಗಿ ಕೇಸ್ ಜಪ್ತಿ ಮಾಡಿದ್ರು. ಪಾಪ ಸೂಸೈಡ್ ಮಾಡ್ಕೊಂಡ್ರು. ಏನೇ ಆದ್ರೂ ಆ ಟಿವಿ ನ್ಯೂಸ್ ನೋಡಿದ್ಮೇಲೆ ತುಂಬಾ ಟೆನ್ಷನ್ ಆಯ್ತು. ಇವತ್ ನನ್ಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೋ ಇಲ್ವೋ. ನೀವು ಹೋಗಿ ನಿದ್ದೆ ಮಾಡಿ. ಅಬ್ಬಾ ದೇವ್ರೆ, ಇವತ್ತೆರಡು ಸ್ಮಾ ನೋಡಿದ್ರೇನೆ ನನಗೆ ನಿದ್ದೆ ಬರೋದು. ನಾನು ಆದಷ್ಟು ಬೇಗ ಅಮ್ಮ ನೋಡ್ಲೇಬೇಕು. ದಯವಿಟ್ಟು ಏನಾದ್ರೂ ಮಾಡಿ ಸಹಾಯ ಮಾಡಿ. ತಾತ ಅವರು ಮಿನಿಸ್ಟರ್ ಜೊತೆ ಮಾತಾಡ್ಬಿಟ್ಟು ಏನಾದ್ರೂ ತೀರ್ಮಾನ ತಗೋತೀನಿ ಅಂತ ಹೇಳಿದ್ರು. ಎಲ್ಲಾ ತೀರ್ಮಾನ ಆದ್ಮೇಲೆನೆ ಹೋಗೋಣ. ಅದು ಸರಿನೇ, ಇವಾಗ ರಿಸ್ಕ್ ತಗೊಳೋದ್ ಬೇಡ. ನನ್ನ ಪೊಲೀಸ್ ಹಿಡ್ಕೊಳ್ಳಿ, ಆದ್ರೆ ನನ್ನ ನಮ್ಮನ್ನ ನೋಡ್ಲೇಬೇಕು. ರಮೇಶ್, ಡೋಂಟ್ ಬಿ ಸಿಲ್ಲಿ. ಪೊಲೀಸ್ ಕೈಗೆ ನೀನ್ ಏನಾದ್ರೂ ಸಿಕ್ಕಾಕೊಂಡ್ರೆ ನಿನಗ್ ಗೊತ್ತಲ್ವಾ? ಏನಾಯ್ತಾತ? ಅಯ್ಯೋ, ಒಂದು ಪ್ರಯೋಜನ ಇಲ್ಲ ಮಗಳೇ. ಅವನು ಅವ್ರ ಮನೇಲಿ ನೋವು ತಡೆಯಕ್ಕಾಗದೆ ಹಾಸಿಗೆ ಹಿಡ್ದಿದ್ದಾನೆ. ಆ ಹುಡುಗ ಯಾರ ಕೈಗಾದ್ರೂ ಸಿಕ್ಕಿದ್ರೆ ಒಂದು ಪೊಲೀಸವ್ರು ಸಾಯಿಸ್ತಾರೆ, ಇಲ್ಲ ಪಾರ್ಟಿ ಹುಡುಗ ಸಾಯಿಸ್ಬಿಡ್ತಾರ ಅಷ್ಟೇ. ತಾತ, ಹಾಗಾದ್ರೆ ನೀವ್ ಅವ್ರ ಹತ್ರ ಕೇಳಿಲ್ವಾ? ಇಲ್ಲ, ಅವನು ಕಾಂಪ್ರಮೈಸ್ಗೆ ಒಪ್ತಾ ಇಲ್ಲ. ಆ ಹುಡುಗ ಸ್ಟೇಜ್ ಮೇಲೆ ಫುಟ್ಬಾಲ್ ಓದಿಯೋ ತರ ಮಿನಿಸ್ಟರ್ನ ಓದಿತಾನೆ ಇದಾರೆ. ಟಿವಿಯವರು ಮತ್ತೆ ಮತ್ತೆ ತೋರಿಸ್ತಾನೆ ಇದಾರೆ. ಅದನ್ನ ನೋಡ್ಬಿಟ್ಟು ಪಕ್ಷದವ್ರು ಕೋಪದಲ್ಲಿದ್ದಾರೆ. ಅವನ ರಾಜಕೀಯ ಕರ್ಕೊಂಬಂದಿದ್ ನಾನೇ, ಆದ್ರೆ ಅವನ್ ಇವಾಗ ಬೇರೆ ಪಕ್ಷದಲ್ಲಿದ್ದಾನೆ. 15 ವರ್ಷ CM ಆಗಿದ್ರು ಏನು ಪ್ರಯೋಜನ ಇಲ್ಲಮ್ಮ. ನಿಮ್ ತಾತ ಇವಾಗ ಅಧಿಕಾರದಲ್ಲಿ ಇಲ್ವಲ್ಲ. ಬೇಡದೇ ಇರೋ ರಿಸ್ಕ್ ಎಲ್ಲ ನೀನ್ ತಗೊಳಕ್ ಹೋಗ್ಬೇಡ, ಸರಿನಾ? ಏನ್ ಹೇಳಿದ್ರು ತಾತ? ನೋ ಸ್ಕೋಪ್. ಏನಾಗಲ್ಲ, ನೇರವಾಗಿ ಹೋಗಿ ಅವ್ರ ಹತ್ರ ಮಾತಾಡೋಣ. ತಾತ ಹತ್ರನಾ? ನೋ, ಮಿನಿಸ್ಟರ್ ಹತ್ರ. ನಾವ್ ಒಬ್ರೇ ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಬೇರೆ ದಾರಿ ಏನಾದ್ರೂ ಇದೆಯಾ? ನಾವ್ ಒಂದ್ಸಲ ಟ್ರೈ ಮಾಡೋಣ. ಏನೇ ಆದ್ರೂ ಸಮಸ್ಯೆ ಮುಗಿಯೋಕ್ಕಿಂತ ಮುಂಚೆ ರಮೇಶ್ ಹೊರಗಡೆ ಹೋದ್ರೆ ಅವನ್ನ ಖಂಡಿತ ಎಲ್ರು ಸಾಯಿಸ್ತಾರೆ. ಅಷ್ಟು ಅಲ್ದೆ ನಾವ್ ಎಷ್ಟ್ ಸಮಯ ಅಂತ ರಮೇಶ್ನ ಹೈಡ್ ಮಾಡ್ಸಕ್ಕಾಗುತ್ತೆ? ನೀನ್ ಗೊತ್ತಿದೆ ಮಾತಾಡ್ತಿದ್ಯಾ? ಈ ಟೈಮಲ್ಲಿ ಮಿನಿಸ್ಟರ್ನ ನೋಡಕ್ಕಾಗತ್ತಾ? ಜಾಸ್ತಿ ಏನು ಯೋಚನೆ ಮಾಡ್ಬೇಡ. ಮಿನಿಸ್ಟರ್ಗೆ ನಾವ್ ಯಾರು ಅಂತ ಮೊದ್ಲೇ ಗೊತ್ತು. ಅದ್ರಿಂದ ಮಾತಾಡೋಣ ಅಂತ ಹೇಳಿದೀನಿ. ಅದಾದ್ಮೇಲೆ ಎಲ್ಲಿ ಹೋಗೋದು? ಮಿನಿಸ್ಟರ್ ಅಂತೂ ಅವ್ರ ಮನೆ ಬಿಟ್ಟು ಹೊರಗಡೆನೆ ಬರಲ್ಲ. ಅಷ್ಟು ಜೋರಾಗಿ ಇವ್ನು ಹೊಡೆದಿದ್ದಾನಲ್ಲ ಅವ್ರಿಗೆ. ನೋಡು, ನಾವಿಬ್ರು ಹೋಗಿ ಟ್ರೈ ಮಾಡಿ ನೋಡ್ತೇವೆ. ಈ ರಾತ್ರಿ ಒಳಗಡೆ ಸಮಸ್ಯೆ ಪರಿಹಾರ ಆಗುತ್ತಾ ನೋಡೋಣ. ಹೊರಗಡೆ ಹೋಗಿ ಸಾವ್ನ ನಿನ್ ಮೇಲೆ ತರಬೇಡ. ನಾವಿಬ್ರು ಬರೋವರೆಗೂ ಹೊರಗಡೆ ಒಂದ್ ಶಬ್ದ ಕೂಡ ಕೇಳಬಾರ್ದು. ಜುಲಿ, ನೀನ್ ಬೇಗ ರೆಡಿ ಆಗು.
ಭಯ ಪಡೋದೇನೂ ಇಲ್ಲ. ಈಗ ಇದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ, ರೆಸ್ಟ್ ಮಾಡಿ. ಹೇಳಿದ್ ಕೇಳಿಸ್ತಾನಮ್ಮ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಇದ್ಬಿಡು. ಏನೇ ಆದ್ರೂ ನಾವು ನಿಮ್ ಜೊತೆ ನಿಂತಿರ್ತೀವಿ. ಆ ಭಗವಂತ ನಮ್ ಕೈ ಬಿಡೋದಿಲ್ಲ. ರಸಿಯಾ, ನಿನ್ನ ಜ್ಯೂಸ್ ಮಾಡ್ಕೊಡು. ನನ್ಗೇನು ಬೇಡ ಕಾದರಣ್ಣ. ಏನು ಬೇಡ ಅಂದ್ರೆ ಹೆಂಗಮ್ಮ? ಹುಷಾರಾಗೋದ್ ಬೇಡವಾ? ನನ್ಗೆ ನನ್ ಮಗನ್ ನೋಡಿದ್ರೆ ಸಾಕು. ಪೊಲೀಸ್ನವರು ಕಾಲೇಜಿಂದ ಹುಡುಗರ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಕೇಳ್ಪಟ್ಟೆ. ರಮೇಶನ್ನ ಅವ್ರು ಕರ್ಕೊಂಡು ಹೋಗಿರಲ್ಲ ಅಲ್ವಾ ಕಾದರಣ್ಣ? ಅವನೇನಾದ್ರೂ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡಿದ್ರೆ? ನೀನ್ ಹತ್ತು ಆರೋಗ್ಯ ಕೆಡ್ಸ್ಕೋಬೇಡ. ನಾನು ಹೋಗಿ ಏನಂತ ವಿಚಾರಿಸ್ತೀನಿ. ಆ ಪ್ರಿನ್ಸಿಪಲ್ನ ಫಾದರ್ನ ಹೋಗಿ ಭೇಟಿ ಮಾಡ್ಕೊಂಡ್ ಬರ್ತೀನಿ.